ಸರ್ ನಾವು ಈ ವಿಚಾರಗಳ ಬಗ್ಗೆ ಮಾತಾಡುವಾಗ ಆದ್ರೆ ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆನೂ ಮಾತಾಡ್ಬೇಕಲ್ಲ ಸರ್. ಮಾತಾಡ್ಬೇಕು. ಇವತ್ತು ಆ ಮಗು ತಂದೆ ಕಳ್ಕೊಂಡಿದೆ ಮಗು, ಹಂಗಂತ ನಾನು ಆತ ಮಾಡಿದ ಕೆಲಸ ಒಳ್ಳೆ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ. ಯಾರೇ ಆಗ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕೊಳಕ ಮಾತಾಡ್ತಾರೆ ಸರ್. ಅವನು ಲೋಫರನೇ, ಅವನೇನು ಆದರ್ಶ ಪುರುಷ ಅಲ್ಲ, ಮಹಾತ್ಮ ಅಲ್ಲ, ಅಥವಾ ಒಳ್ಳೆ ಮನುಷ್ಯನೂ ಅಲ್ಲ. ಈ ಎಷ್ಟು ಮಂದಿ ಹೆಣ್ಮಕ್ಳಿಗೆ ಅವನು ಹೊಲಸ ಫೋಟೋಗಳನ್ನು ಕಳಿಸಿದ್ದಾನೆ, ಮೆಸೇಜ್ ಅಲ್ಲ, ವರ್ಸ್ಟ್ ಫೋಟೋಗಳನ್ನು ಕಳಿಸಿದ್ದಾನೆ. ಮತ್ತು ಅವನೇನು ಅದರ ಅರ್ಥ ಕೊಲೆ ಮಾಡ್ಬೇಕಂತ ಏನಿಲ್ಲ, ಬಟ್ ಅವನೇನು ಒಳ್ಳೆ ಮನುಷ್ಯ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆಗಿ ಹೋಗಿತ್ತು ಇಲ್ಲ, ಅದು ಭಾಳ ತಪ್ಪಿಡಿ ಇವ್ರು ಮಾಡಿದ್ದವನು. ಇವನು ಇದು ಅಷ್ಟೇ ಅಲ್ಲ, ಅವನು ಸರೌಂಡಿಂಗ್ ಇದಾರಲ್ಲ, ಅವನು ಸ್ನೇಹಿತರು ಲೋಫರ್ಗಳು ಇದ್ದಾರೆ, ಎಲ್ಲ ಕುಡುಕರು ನನ್ನ ಮಕ್ಕಳು ಎಲ್ಲ. ನಾ ಹೊಡಿ ನೀ ಹೊಡಿ ಮನುಷ್ಯ ಎಲ್ಲ ಮಾಡಿನೇ ಮತ್ತು ಅದು ಆ ಥರ ಜೈಲಿಗೆ ಹೋಗೋ ಪರಿಸ್ಥಿತಿ. ಅವನಿಗೂ ತಾವು ಹೋದ್ರು, ಅವನಿಗೂ ಜೈಲಿಗೆ ಕಳಿಸಿದ್ರು. ಸ್ವಲ್ಪ ಇವ್ರಿಗೆ ಅಡ್ವೈಸ್ ಮಾಡೋರು ಇರಬೇಕು. ಅವನು ಯಾರು ಅಡ್ವೈಸ್ ಕೇಳೋದಲ್ಲ. ಅಡ್ವೈಸ್ ಮಾಡೋರು ಇರಬೇಕು ಅಂದಾಗ ಅಡ್ವೈಸ್ ತಗೊಳ್ಳೋರು ಇರ್ಬೇಕು ಸರ್, ಅಕ್ಸೆಪ್ಟೆನ್ಸ್ ಇರ್ಬೇಕು ಫಸ್ಟ್. ಈಗ ಯಾರ ಮಾತನ್ನು ಕೇಳಲ್ಲ, ನಾನೇ ನಡೆದಿದ್ದೆ ದಾರಿ ಅಂತ ಹೋದಾಗ ಇಂಥ ಕೃತ್ಯಗಳು ನಡೆಯುತ್ತೆ. ಅದೇ ಹೇಳಿದ್ನಲ್ಲ ಸರ್, ಯಾರೇನು ಇವತ್ತು ಖುಷಿ ಪಡ್ಕೊಂಡು ಏನು ಕೂತ್ಕೊಂಡಿಲ್ಲ, ಅಥವಾ ಮಾಧ್ಯಮಗಳಲ್ಲಿ 24 ಗಂಟೆ ಅದನ್ನೇ ತೋರಿಸಿ ಏನು ಖುಷಿ ಪಡೋ ಅಂಥದ್ದೇನಿಲ್ಲ. ನಮ್ಮ ರಾಜ್ಯದ ಒಬ್ಬ ನಟ ಇಂಥ ಕೇಸಲ್ಲಿ ಸಿಕ್ಕಾಕೊಂಡು 2 ವರ್ಷದಿಂದ ಜೈಲೊಳಗೆ ಕೂತ್ಕೊಂಡು ಒಂದು ಸಿನಿಮಾಗಳಿಲ್ಲದೆ, ಸಿನಿಮಾ ಇಂಡಸ್ಟ್ರಿಗೂ ದೊಡ್ಡ ಲಾಸ್. ಎಲ್ಲರಿಗೂ ಲಾಸ್ ಮೇಡಮ್. ಎಷ್ಟೋ 100 ಜನಕ್ಕೆ ವರ್ಷಕ್ಕೂ 1-2 ಸಿನಿಮಾಗಳು ಬರ್ತಾ ಇತ್ತು. ನೋಡಿ, ಇವನು ಸಿನಿಮಾ ಮಾಡಬೇಕಾದ್ರೆ ನಾನೇ ಮೈಸೂರಲ್ಲಿ DCP ಆಗಿದ್ದೆ 4 ವರ್ಷ. ಅಲ್ಲಿ ಪ್ರತಿಯೊಂದು ಸಿನಿಮಾಗಳು ಭಾಳ ಶೂಟಿಂಗ್ ಆಗ್ತವೆ ಮೈಸೂರಲ್ಲಿ. ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಫಸ್ಟ್ ಮೈಸೂರಲ್ಲಿ, ನೆಕ್ಸ್ಟ್ ಬೆಂಗಳೂರು. ಸೊ ಅಲ್ಲಿ ಶೂಟಿಂಗ್ ಆಗುವಾಗ ನಾನು ನೋಡಿದ್ದೀನಿ ಸುಮಾರು ಸಲ. ನನಗೆ ಅದು ಇದು ಹೊಡಿಲಿಕ್ಕೆ ಕರ್ಸೋರು, ಕ್ಲಾಪ್ ಮಾಡಲಿಕ್ಕೆ. ಹೋದಾಗ ನೋಡ್ತೀನಿ 200-300 ಜನ ವರ್ಕರ್ಸು. ಹೌದು ಸರ್, ತುಂಬಾ ಜನ. ಅವ್ರಿಗೆ ಹೊಟ್ಟೆ ಮೇಲೆ ಹೊಡೆದಂಗಲ್ರಿ ಇದು. ಈಗ ಯಾರಿದ್ದಾರೆ ಸರ್? ಈಗ ಯಾರು ಇಲ್ಲ. ಈಗಂತ ಮಾಸ್ ಆಡಿಯನ್ಸ್ ನ ಥಿಯೇಟರ್ ಶಕ್ತಿ ಇರೋ ಅಂತ ನಟರು ಯಾರಿದ್ದಾರೆ ಹೇಳಿ? ಮತ್ತೆ ಪ್ರೊಡ್ಯೂಸರ್ಸ್ಗಳು ಕಣ್ಣು ಮುಚ್ಚಿ ದುಡ್ಡು ಹಾಕೋರು ಅವನಿಗೆ. ಪ್ರೊಡ್ಯೂಸರ್ಸ್ಗಳು 200 ಕೋಟಿ 300 ಕೋಟಿ ದುಡ್ಡು ಹಾಕೋರು. ಈಗ ಯಾರಿಗೆ ದುಡ್ಡು ಹಾಕ್ತಾರೆ ಅವರು? ಅವ್ರಿಗೆ ಇನ್ಕಮ್ ಇಲ್ಲ, ಎಲ್ಲಾನು ಇಲ್ಲ. ನೋಡಿ, ತುಂಬಾ ಜನ ನಟರು ಪ್ಯಾನ್ ಇಂಡಿಯಾ ಅಂತೆಲ್ಲ ಹೇಳಿ ಬಾಂಬೆಲ್ ಸೆಟ್ಲ್ ಆಗಕ್ಕೆ ಹೊರಟು ಬಿಟ್ಟಿದ್ದಾರೆ. ಕರ್ನಾಟಕನ್ ಮರ್ತದಂಗೆ ಆಗೋಗಿದೆ ಸರ್. ಮತ್ತೇನಾರು ಹೇಳಿದ್ರೆ ಮಾತಲ್ಲಿ ಹೇಳ್ತಾರೆ, ನಾವು ಕನ್ನಡಿಗರು, ನಾವು ಕರ್ನಾಟಕನ್ ಮರ್ತಿಲ್ಲ, ನಾವು ಕರ್ನಾಟಕನ್ ಬೇರೆ ಲೆವೆಲ್ ತಗೊಂಡು ಹೋಗ್ತಾ ಇದೀವಿ. ಇಲ್ಲಿರೋ ಪ್ರೊಡ್ಯೂಸರ್ಗಳಿಗೆ, ಇಲ್ಲಿರೋ ಕ್ಯಾಮ್ರಾಮನ್ಗಳಿಗೆ, ಇಲ್ಲಿರೋ ಲೈಟ್ ಬಾಯ್ಸ್ಗೆ, ಇಲ್ಲಿರೋ ಟೆಕ್ನಿಷಿಯನ್ಸ್ಗೆ ಕೆಲಸ ಇಲ್ಲ. ಹೀರೋಯಿನ್ಗಳಿಗೆ ಈ ರಾಜ್ಯದಲ್ಲಿ ಹೊರಗಿಂದ ಬರ್ತಾರೆ, ಎಲ್ಲ ಹೊರಗಡೆಯಿಂದ ಬರ್ತಾರೆ ಮತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಅಂತ ಹೋಗ್ತಾರೆ. ಕರ್ನಾಟಕಕ್ಕೋಸ್ಕರ ಸಿನಿಮಾ ಮಾಡೋರು ಯಾರಿದ್ದಾರೆ ಹೇಳಿ? ಇವತ್ತು ಬರ್ತಾರ ಸಿನಿಮಾಗಳಲ್ಲಿ ಎಷ್ಟು ಸಕ್ಸಸ್ ಪರ್ಸೆಂಟೇಜ್ ಎಷ್ಟಿದೆ? ಸಾಂಸ್ಕೃತಿಕ ರಂಗಕ್ಕೆ ದೊಡ್ಡ ಹೊಡೆತ. ವೆರಿ ಟ್ರೂ. ಇದು ಬರೀ ಅವರಿಗೆಲ್ಲ ಅಲ್ಲ, ಕಾರ್ಮಿಕರಿಗೆ, ಅವನು ಫಾಲೋವರ್ಸ್ಗೆ, ಎಲ್ಲ ಪ್ರೊಡ್ಯೂಸರ್ಸ್ಗೆ, ಡೈರೆಕ್ಟರ್. ಆಮೇಲೆ ಇನ್ನೊಂದು ಮಾತಾಡಬೇಕು ಸರ್, ಸಾಲು ಎಡವಟ್ಟುಗಳನ್ನ ಸುಮಾರು 2011 ಇಂದ ನೋಡಿ, ಐ ಕ್ಯಾನ್ ಲಿಸ್ಟ್ ಔಟ್ 2024 ವರ್ಗೂನು ಸಾಲು ಎಡವಟ್ಟುಗಳು ಸರ್. 2011ರಲ್ಲಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ 14 ದಿನ ಜೈಲಲ್ಲಿದ್ರು. ನಾನು ಅವಾಗಲೇ ಅಲ್ಲಿ DCP ಆಗಿದ್ದೆ ಮೈಸೂರಲ್ಲಿ ನಾನು ಆ ಟೈಮ್ನಲ್ಲಿ. ಆಮೇಲೆ 2015ರಲ್ಲಿ RR ನಗರದಲ್ಲಿ ಒತ್ತುವರಿ ತೆರವು ವೇಳೆ ಇನ್ಫ್ಲೂಯೆನ್ಸ್ ಬೀರಿದ್ರು ಅನ್ನೋ ಆರೋಪ ಇದೆ. ಇನ್ನೂ ಒಂದು ಪ್ರಶ್ನೆ ಸರ್, ರಾಜಕಾಲುವೆ ಮೇಲೆ ದರ್ಶನ್ ಮನೆ ಬಿಟ್ರೆ ಬೇರೆ ಯಾರ ಮನೆನೂ ಇಲ್ವಾ? ಬೇಕಾದಷ್ಟು ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳ, ದೊಡ್ಡ ಕಂಪನಿಗಳ ಅಪಾರ್ಟ್ಮೆಂಟ್ಗಳಿದಾವೆ, ಮನೆಗಳಿದಾವೆ. ಇನ್ನು 2016ರಲ್ಲಿ ದರ್ಶನ್ ವಿರುದ್ಧ ಮತ್ತೆ ಪೊಲೀಸರು ಮೊರೆ ಹೋಗಿದ್ರು ವಿಜಯಲಕ್ಷ್ಮಿ. 2017ರಲ್ಲಿ ಕಿಚ್ಚ ನನ್ನ ಫ್ರೆಂಡ್ ಅಲ್ಲ ಅಂತ ಪೋಸ್ಟ್ ಮಾಡಿ ಅದು ಸ್ಟಾರ್ ವಾರ್ಗೆ ನಾಂದಿ ಆಗಿತ್ತು. ಅದು ಆ ಕಡೆಯಿಂದನೂ ಆಗಿತ್ತು ಬಿಡಿ. ಆಮೇಲೆ 2021ರಲ್ಲಿ ದರ್ಶನ್ ಅವರ ಫಾರ್ಮ್ ಹೌಸ್ ಅಲ್ಲಿ ಸರ್ ಒಬ್ಬ ಅಪ್ರಾಪ್ತ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿತ್ತು. 21ರಲ್ಲಿ ಮಾಧ್ಯಮದವರಿಗೆ ಅಶ್ಲೀಲ. 23ರಲ್ಲೇ ಹುಲಿ ಉಗ್ರಿನ ಪೆಂಡೆಂಟ್ ಹಾಕೊಂಡು ಅರಣ್ಯ ಇಲಾಖೆ ವಿಚಾರಣೆ ನಡೆಸಿತ್ತು. ಸಾಕು ನಾಯಿ ಕಚ್ಚಿದ್ದಕ್ಕೆ ಮಹಿಳೆಯೊಬ್ರು ದೂರು ಕೊಟ್ಟಿದ್ರು, ದರ್ಶನ್ ಅದರಲ್ಲೂ ವಿಚಾರಣೆ ಎದುರಿಸಿದ್ರು. ಇನ್ನು ಕಾಟೇರ ಇವೆಂಟ್ ನಲ್ಲಿ ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತಾಡಿದ್ರು. 2024ರಲ್ಲಿ ಜೆಟ್ಲ್ಯಾಗ್ ಹೋಟೆಲ್ನಲ್ಲಿ ತಡರಾತ್ರಿವರೆಗೂ ಪಾರ್ಟಿ ಮಾಡಿದ್ರು, ಅದ್ರ ಬಗ್ಗೆ ವಿಚಾರಣೆ ನಡೀತು. ಇನ್ನು ಅದೇ 2024ರಲ್ಲಿ ಪವಿತ್ರ ಬಗ್ಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ರೇಣುಕಾ ಸ್ವಾಮಿಯ ಹತ್ಯೆ ಆಯಿತು ಸರ್. ಇವೆಲ್ಲ ಏನು ಸರಳ ಏನು ಸೀರಿಯಲ್ ಆಗಿ ಏನು ಘಟನೆಗಳು ನಡೆದಿದ್ದಾವೆ, ಇವೆಲ್ಲ ಯಾವುದರಲ್ಲಿ ಅವನಿಗೆ ತೊಂದರೆ ಆಗಿಲ್ಲ. ಬರೀ ವಿಚಾರಣೆ ಫೇಸ್ ಮಾಡೋದು, ಅದು ಅಲ್ಲಿಗೆ ಏನೋ ಇನ್ಫ್ಲೂಯೆನ್ಸ್ ಮಾಡಿ ಮುಚ್ಚಾಕೋದು, ಇವೆಲ್ಲ ಆಗಿದ್ದಾವೆ. ಇದರಿಂದ ಅವನಿಗೆ ಧೈರ್ಯ ಬಂತು, ನಾವು ಏನು ಮಾಡಿದ್ರು ದಕ್ಸೋಬಹುದು, ನನಗೇನು ಆಗೋದಿಲ್ಲ ಅನ್ನುವಂಥ ದುರಹಂಕಾರ ಅವನಲ್ಲಿ ಬಂದ್ಬಿಡ್ತು. ಈಗ ನೋಡಿ, ಹಿಂದೆ ರಾಜ್ಕುಮಾರು ಆ ಪ್ರೊಡ್ಯೂಸರ್ಗಳಿಗೆ ಅನ್ನದಾತ ಅಂತಿದ್ರು, ಪ್ರೇಕ್ಷಕರಿಗೆ ಅಭಿಮಾನಿ ದೇವರು ಅಂತಿದ್ರು.
ಅಲ್ಲ ದರ್ಶನ್ ಪ್ರೊಡ್ಯೂಸರ್ ಗಳಿಗೆ ಬಹಳ ಗೌರವ ಕೊಡ್ತಾ ಇದ್ರು ಅಂತ ಕೇಳ್ಪಟ್ಟೆ. ತಗಡು ಗಿಗಡು ಅಂತ ಬೈದಿದ್ದಾನೆ ಒಂದು ಯಾವುದೋ ಇದರಲ್ಲಿ ನೋಡಿ. ಅದು ಏನೇ ಇಂಡಿವಿಜುವಲ್ ಏನೇ ಇರಲಿ, ಬಟ್ ಜನರಲ್ ಆಗಿ ಯಾಕೆ ಹಂಗೆ ಬೈಬೇಕು? ಈಗ ವೈಯಕ್ತಿಕವಾಗಿ ಬೈಲಿ. ಇವತ್ತಿನ ಟಿವಿಯಲ್ಲಿ ಜನರು ಎಲ್ಲ ಕೇಳುವ ಹಾಗೆ. ಇನ್ನೊಂದು ಏನಾಗಿದೆ ಗೊತ್ತಾ ಸರ್, ಆಗಿನ ಕಾಲದಲ್ಲಿ ಪ್ರೊಡ್ಯೂಸರ್ಗಳಿಗೆ ಇದ್ದಂತಹ ಮರ್ಯಾದೆ ಈಗಿನ ಕಾಲದಲ್ಲಿ ಪ್ರೊಡ್ಯೂಸರ್ಗಳಿಗೆ ಇಲ್ಲ. ಇಲ್ಲ ಅವರು ಇಟ್ಕೊಂಡಿಲ್ಲ, ಅದನ್ನ ಗೊತ್ತಿದೆ. ಅವರು ಎಲ್ಲ ಬಹಳ ಲೋ ಲೆವೆಲ್ ಇಳಿದಿದ್ದಾರೆ. ಒಬ್ರು ಅಡ್ವೊಕೇಟ್ ನಾರಾಯಣ ಸ್ವಾಮಿ ಅಂತ ಪವಿತ್ರ ಗೌಡ ಪರ ವಕೀಲರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ ಅವರೇ ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಗುಡ್ ಮಾರ್ನಿಂಗ್. ನಮ್ಮ ಜೊತೆಗೆ ಬಸವರಾಜ್ ಮಾಲ್ಗತ್ತಿ ಸರ್ ಇದ್ದಾರೆ. 2 ವರ್ಷ ಆಯ್ತು ಸರ್ ಇವತ್ತು ದರ್ಶನ್ ಅರೆಸ್ಟ್ ಆಗಿ ಜೈಲ್ ಪಾಲಾಗಿ. ಪವಿತ್ರ ಗೌಡ ಅವ್ರ ಪರ ನೀವು ವಾದ ಮಾಡ್ತಾ ಇದ್ದೀರಿ. ಸದ್ಯ ಪ್ರಕರಣ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಸರ್? ಬಹಳ ಕ್ಯೂರಿಯಾಸಿಟಿ ಇದೆ. ಒಂದು ದರ್ಶನ್ ಅವರ ಅಭಿಮಾನಿಗಳು ಈ ಕೇಸ್ ಏನಾಗ್ತಾ ಇದೆ ಆಕ್ಚುಲ್ ಆಗಿ ಅಂತ ತಿಳ್ಕೊಳ್ಳುವಂತ ಧಾವಂತದಲ್ಲಿದ್ದಾರೆ. ಅಲ್ಲ ಪ್ರಕರಣ ಇಂತ ಬಸವರಾಜ್ ಮಾಲ್ಗತ್ತಿ ಸರ್ ಅವರು ಅವ್ರ ಲೈಫಲ್ಲಿ ಬಹಳ ನೋಡಿರ್ತಾರೆ ಹಲವಾರು ಪ್ರಕರಣ. ಇದ್ರಲ್ಲಿ ಅದೇನು ಹೊರತಲ್ಲ. ಕೋರ್ಟ್ ಅಲ್ಲಿ ಏನಾಗತ್ತೆ, ಯಾವುದೇ ಒಂದು ಪ್ರಕರಣಕ್ಕೆ ಅದಕ್ಕೆ ಆದ ಸ್ಪೆಷಲ್ ಆಗಿ ಅಟೆನ್ಷನ್ ಅನ್ನು ಕೊಟ್ಟು ಇದಕ್ಕೂ ಸ್ಪೆಷಲ್ ಅಟೆನ್ಷನ್ ಕೊಡುವಂತ ಪ್ರಕರಣ ಅಲ್ಲ. ಎಲ್ಲಾ ಪ್ರಕರಣಗಳಲ್ಲಿ ಇದು ಒಂದು ಪ್ರಕರಣ ಅಷ್ಟೇ. ಆದ್ರೆ ಪಬ್ಲಿಕ್ ಡೊಮೈನ್ ಅಲ್ಲಿ ಈ ಪ್ರಕರಣ ಬಹಳ ಹೆಚ್ಚಾಗಿರೋದ್ರಿಂದ, ಮಾಧ್ಯಮಗಳಲ್ಲಿ ಇದನ್ನ ಅತಿ ಹೆಚ್ಚಾಗಿ ಬಿಂಬಿಸಿರೋದ್ರಿಂದ, ಮತ್ತೆ ಅವ್ರಿಗೆ ಅತಿ ಹೆಚ್ಚು ಅಭಿಮಾನಿಗಳು ಇರೋದ್ರಿಂದ ಒಂದ್ ಮಾತು ಏನ್ ಹೇಳ್ಬೇಕು ಅಂದ್ರೆ, ಇದೊಂದು ರೀತಿಯ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಗವರ್ನಮೆಂಟ್ ಅವ್ರು ಕೂಡ, ಅಂದ್ರೆ ಪ್ರಾಸಿಕ್ಯೂಷನ್ ಸೈಡ್ ಕೂಡ ಹ್ಯಾಂಡಲ್ ಮಾಡಿದಂತ ಕೇಸು. ಅಂಡ್ ಜೊತೆಗೆ ಒಂಥರ ಎಲ್ಲೊಂದ್ ಕಡೆ ದರ್ಶನ್ ಅನ್ನ ಒಂದ್ ರೀತಿಯಲ್ಲಿ ಟಾರ್ಗೆಟ್ ಮಾಡಿ ಮಾಡಿದಂತ ಒಂದು ಕೇಸ್ ಪ್ರಕರಣ ಅಂತ ಮಾತ್ರ ಹೇಳ್ಬೋದು ಇದನ್ನ ವೆರಿ ಕ್ಲಿಯರ್ ಆಗಿ. ಯಾಕಂದ್ರೆ ಈ ಪ್ರಕರಣದಲ್ಲಿ ತೋರಿಸುವಂತ ಮುತುವರ್ಜಿ ಎಲ್ಲಾ ಪ್ರಕರಣಗಳಲ್ಲೂ ತೋರ್ಸೋದು ಇಲ್ಲ ಅವರು. ಸೊ ಹಾಗಾಗಿ ಯಾವ್ದು ಎಲ್ಲಾ ರೀತಿಯಲ್ಲೂ ಕೂಡ ಒಂದು SPP ಅಟೆಂಡ್ ಮಾಡೋ ಮಾಡ್ಸೋದಿರ್ಬೋದು, ಅಂದ್ರೆ ಅಪಾಯಿಂಟ್ ಮಾಡೋದ್ರಲ್ಲಿ ಇರ್ಬೋದು, ಅಥವಾ ಸೆಷನ್ ಕೋರ್ಟ್ ಅಲ್ಲಿ ಕ್ಯಾನ್ಸಲ್ ಆದ್ರೆ ಹೈಕೋರ್ಟ್ ಅಲ್ಲಿ ಆಗಿದ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಹೋಗೋದ್ರಲ್ಲಿ ಇರ್ಬೋದು, ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟ್ ಅವ್ರಿಗೂ ಗೌರ್ಮೆಂಟ್ ಅವರೇ ತಗೊಂಡು ಹೋಗುವಂತದ್ದು ಇರ್ಬೋದು, ಅಥವಾ ಈ ತರ, ಅಥವಾ ಪ್ರತಿಯೊಂದು ವಿಟ್ನೆಸಸ್ಗಳನ್ನ ಬಹಳ ಮಾನಿಟರ್ ಮಾಡ್ಕೊಂಡು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಅವ್ರಿಗೆ ಹೇಗ್ ಬೇಕಾಗಿ ವಿಟ್ನೆಸ್ಗಳನ್ನ ಸೃಷ್ಟಿ ಮಾಡೋದಿರ್ಬೋದು, ಪ್ರತಿಯೊಂದು ಮಾಡಿದ್ದಾರೆ. ಇದಕ್ಕೆಲ್ಲ ಒಂದ್ ರೀತಿ ಕಾರಣ ಮೇ ಬಿ ದರ್ಶನ್ಗೆ ಇದ್ದಂತ ಹೆಸರು, ಅವ್ರಿಗಿದ್ದಂತ ಫ್ಯಾನ್ ಬೇಸ್ ಅವ್ರಿಗೆ. ನನಗೆ ನಾರಾಯಣ ಸ್ವಾಮಿ ಅವರೇ, ನನಗೆ ಒಂದ್ ಹೇಳಿ, ನೀವು ಐ ಹೋಪ್ ನೀವು ದರ್ಶನ್ ಅವ್ರ ಜೊತೆಗೆ ಈ ಪ್ರಕರಣದ ಬಗ್ಗೆ ಮಾತಾಡಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರಾರಂಭದಲ್ಲಿ ಮಾತಾಡಿದ್ದೀನಿ. ವಾಟ್ ಎವರ್, ಆ ಸಂದರ್ಭದಲ್ಲಿ ನೀವು ಮಾತಾಡಿದಾಗ ದರ್ಶನ್ ಏನಾದ್ರು ಹೇಳಿದ್ರ, ಅಂದ್ರೆ ವೈ ಹಿ ಹ್ಯಾಸ್ ಬೀನ್ ಟಾರ್ಗೆಟೆಡ್ ಅಂತ? ಅಫ್ಕೋರ್ಸ್ ಅವ್ರು ಮಾಡಿರೋ ಕೃತ್ಯ ಅದು, ಅದ್ರ ಬಗ್ಗೆ ನಾನು ಮಾಡಿಲ್ಲ ಅಂತ ನಾನು ಹೇಳೋದು ಇಲ್ಲ, ಹೇಳಕ್ ಆಗೋದು ಇಲ್ಲ. ಆದ್ರೆ ನೀವ್ ಹೇಳಿದ್ರಲ್ಲ ಟಾರ್ಗೆಟ್ ಆದ್ರು ಅಂತ, ವೈ ಹಿ ಹ್ಯಾಸ್ ಬೀನ್ ಟಾರ್ಗೆಟೆಡ್ ಅಂತ ಅವ್ರು ಏನಾದ್ರು ಹೇಳ್ಕೊಂಡ್ರ ನಿಮ್ ಹತ್ರ? ಬಿಫೋರ್ ದಟ್ ಮಾಡಿರೋ ಕೃತ್ಯನ ಮಾಡಿಲ್ಲ ಅಂತ ಹೇಳಕ್ ಆಗಲ್ಲ ಅಂತ ತಾವ್ ಹೇಳಿದ್ರೆ, ಖಂಡಿತ ಮಾಡಿದ್ದಾರೆ ಅಂತ ಕೂಡ ತಾವ್ ಹೇಳಕ್ ಆಗೋದಿಲ್ಲ. ಅಲ್ಲ ಹೌದು, ಯಾಕೆಂದ್ರೆ ಅದು ಆರೋಪಿ ಅಷ್ಟೇ, ಇನ್ನ ಅವರು ಅಪರಾಧಿ ಇನ್ನೂ ಆಗಿಲ್ಲ. ಸೊ ಹಾಗಾಗಿ ನಾನು ಇಷ್ಟೇ ನನ್ನ ಪಾಯಿಂಟ್. ಫ್ರಮ್ ಡೇ 1 ಇಂದ ಅವ್ರ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ, ಅವ್ರು ಮಾಡಿದ್ದಾರೆ ಅಂತ ಕೂಡ ಯಾರು ಹೇಳಕ್ ಆಗೋದಿಲ್ಲ. ಆಮೇಲೆ ಪೊಲೀಸ್ನವ್ರು ಏನ್ ದೇವ್ರುಗಳು ಏನಲ್ಲ, ಅವ್ರು ಮಾಡಿದ್ದೆಲ್ಲ ರೈಟ್ ಅನ್ನೋಕೆ ಆಯ್ತಾ. ಪೊಲೀಸ್ನವ್ರು ಅವರು ಒಂಥರ ಸಮ್ಟೈಮ್ಸ್ ಪೊಲೀಸ್ನವರು ಕೂಡ ಸೃಷ್ಟಿಕರ್ತರೆ, ದಾಖಲಾತಿಗಳನ್ನ ಹೇಗೆ ಸೃಷ್ಟಿ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಸೊ ಸೃಷ್ಟಿನೂ ಆಗಿರಬಾರ್ದು ಅಂತಾನು ಏನಿಲ್ಲ. ಸೊ ಅದನ್ನ ಫೈನಲ್ ಆಗಿ ಡಿಸೈಡ್ ಮಾಡೋದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಅಂದ್ರೆ ಪ್ರೈಮಾ ಫೇಸಿ ಇಲ್ಲಿ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಕಾಣಿಸ್ತಿದೆ ಅಲ್ವಾ ನಾರಾಯಣ ಸ್ವಾಮಿ? ಕಾಣಿಸ್ತಾ ಇಲ್ಲ. ಈಗ ಅವ್ರು ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಕೊಟ್ಬಿಟ್ಟು ಆ ಹೆಣ ತಗೊಂಡೋಗಿ ಬಿಸಾಕಕ್ ಹೇಳಿದ್ದಾರೆ ರೇಣುಕಾ ಸ್ವಾಮಿ ಮೃತದೇಹವನ್ನ. ದರ್ಶನ್ ಅವರ ಕಾಲ್ ಕಳಿಸ್ಕೊಟ್ಟಿದ್ದಾರೆ. ಇಲ್ಲ ನೋಡಿ, ದರ್ಶನ್ ಅವ್ರ ಕಾರ್ ಎಲ್ಲೂ ಹೋಗಿಲ್ಲ ಮೇಡಮ್. ದರ್ಶನ್ ಅವ್ರ ಕಾರ್ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಅದೇನೇ ಈ ಸಮಾಜಕ್ಕೆ ಇದೇ ತಪ್ಪು ಸಂದೇಶ ಹೋಗ್ತಾ ಇರೋದು. ದರ್ಶನ್ ಅವ್ರದ್ದು ಕಾರ್ ಎಲ್ಲೂ ಹೋಗಿಲ್ಲ, ಆ ಕಾರ್ ಬೇರೆಯವ್ರದ್ದು. ಒಂದು. ಎರಡನೇದು ದುಡ್ಡು. ದುಡ್ಡಲ್ಲಿ ಏನು ಬರ್ದಿರಲ್ಲ, ಇದು ಇಂಥ ಕೆಲ್ಸಕ್ಕೆ ಅಂತಾನೆ ಕೊಟ್ಟಿದೀವಿ ಅಂತ ದುಡ್ಡಲ್ಲಿ ಏನು ಬರ್ದಿರಲ್ಲ. ಅದನ್ನ ನೀವು ಕೋರ್ಟ್ ಅಲ್ಲಿ ಹಂಗ ವಾದ ಮಾಡಬಹುದು. ಮನೆಯಲ್ಲಿ ದುಡ್ಡಿತ್ತು ಅಂದ್ರೆ ಯಾರ್ದೋ 4 ಜನ ಬಂದವ್ರು ಯಾಕೆ ದರ್ಶನ್ ಹೆಸರು ಹೇಳ್ತಾರೆ? ಎಲ್ಲಿ 4 ಜನ ಅಲ್ಲ, ಇದು 161 ಸ್ಟೇಟ್ಮೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡ್ಕೊಂಡಾಗ ಅದಕ್ಕೆ ಸಿಗ್ನೇಚರ್ಸ್ ಬೇಕಾಗಿಲ್ಲ. ಅಟ್ ದ ಸೇಮ್ ಟೈಮ್ 161 ಸ್ಟೇಟ್ಮೆಂಟ್ ಸೆಕ್ಷನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ವೆರಿ ಕ್ಲಿಯರ್ ಆಗಿ, ಎವಿಡೆನ್ಸ್ ಆಕ್ಟ್ 25-26 ಅಲ್ಲಿ ಅದು ಯಾವತ್ತೂ ಕೂಡ ಅದು ಇಲ್ಲಿಗಲ್ಲ. ಆಮೇಲೆ ಪೊಲೀಸ್ ಮುಂದೆ ಕೊಡುವಂತ ಸ್ಟೇಟ್ಮೆಂಟ್ ಗೆ ಯಾವುದೇ ತರ ಬೆಲೆ ಇಲ್ಲ. ಯಾಕಂದ್ರೆ ಪೊಲೀಸ್ನವ್ರ ಮುಂದೆ ಇರ್ಬೇಕಾದ್ರೆ ಯಾವುದೇ ಒಂದು ಫ್ರೀ ಆಗಿ ಧೈರ್ಯವಾಗಿ ಏನ್ ಭಯನೇ ಇಲ್ಲ ಅಂತ ಯಾರು ಕೊಡೋದಿಲ್ಲ. ಎಲ್ಲ ಪೊಲೀಸ್ನವ್ರು ಏನ್ ಎದುರಿಸದೆ ಏನ್ ಬೇಕಾದ್ರೂ ಕೊಡ್ತಾರೆ. ಹಾಗಾದ್ರೆ ನಾರಾಯಣ ಸ್ವಾಮಿ ಅವರೇ, ದರ್ಶನ್ ಅವ್ರ ಪಾತ್ರನೇ ಇಲ್ಲದೆ ಸುಮ್ನೆ ಅವ್ರನ್ನ ಎಳ್ಕೊಂಬಂದ್ ಅರೆಸ್ಟ್ ಮಾಡಿದ್ರೆ? ಹೌದು, ಅದಕ್ಕೆ ಹೇಳ್ತಾ ಇರೋದು. ದರ್ಶನ್ ಅವ್ರ ಪಾತ್ರ ಏನಂದ್ರೆ
ದರ್ಶನ್ಗೆ ಒಂದಷ್ಟು ಜನ ಮೇ ಬಿ ಏನಾಗಿರುತ್ತೆ ನನ್ನ ಡಾಕ್ಯುಮೆಂಟ್ಸ್ಗಳ ಪ್ರಕಾರ ನಾನು ನೋಡಿರೋ ಪ್ರಕಾರ ನನಗೆ ಏನ್ ಅನ್ಸುತ್ತೆ ಇದ್ರಲ್ಲಿ ಅಂದ್ರೆ ಯಾರೋ ಒಂದು ದರ್ಶನ್ ಮೇಲಿನ ಅಭಿಮಾನದಿಂದ ಅಥವಾ ಏನೋ ಒಂದು ಮಾಡಿರ್ಬೋದು, ಯಾರೋ ಆಗಿರ್ಬೋದು, ಅಥವಾ ದರ್ಶನ್ ಮೇಲಿನ ಒಂದು ಟಾರ್ಗೆಟ್ ಮಾಡಿ ಇನ್ಯಾರೋ ಏನೋ ಮಾಡಿರ್ಬೋದು. ಮೇಡಮ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಯಾವ್ದೋ ಒಂದು ಸ್ವಲ್ಪ ವರ್ಷದ ಕೆಳಗಡೆ ಒಂದು ಪ್ರಕರಣ ನಡೀತು, ಗಂಡನೇ ಹೆಂಡತಿನ ಸಾಯಿಸಿದ್ದಾನೆ ಅಂತ ಹೇಳಿ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರು, ತಮ್ಮ ಮಾಧ್ಯಮಗಳೆಲ್ಲ ಬಂದಿತ್ತು. ಕೊನೆಗೆ ಕೋರ್ಟ್ ಅಲ್ಲಿ ಅದು ಜಡ್ಜ್ಮೆಂಟ್ ಆಗಿ ಅವ್ನು ಕನ್ವಿಕ್ಷನ್ ಆಗಿ ಜೈಲ್ಗೆಲ್ಲ ಹೊರಟೋಗ್ತಾರೆ. ಕೊನೆಗೆ ಒಂದು ಅಷ್ಟು ವರ್ಷ ಆದ್ಮೇಲೆ ಹೆಂಡತಿ ಸಿಗ್ತಾಳೆ, ವಾಪಸ್ ಬರ್ತಾಳೆ. ಇಂಥ ಪ್ರಕರಣಗಳನ್ನೆಲ್ಲ ನಾವು ನೋಡ್ಬಿಟ್ಟಿದ್ದೀವಿ. ಪೊಲೀಸ್ನವ್ರು ಮಾಡೋ ಇನ್ವೆಸ್ಟಿಗೇಷನ್ ಎಲ್ಲ ಪ್ರಾಪರ್ ಆಗಿದೆ ಅಂತ ಅರ್ಥ ಅಲ್ಲ. ಎಷ್ಟೋ ಪ್ರಕರಣಗಳಲ್ಲಿ ಪೊಲೀಸ್ನವರು ಕೂಡ ಮಾಡಿರ್ತಾರೆ. ಆಮೇಲೆ ಇದ್ರಲ್ಲಿ ತುಂಬಾ ನಾರಾಯಣ ಸ್ವಾಮಿ ಅವರೇ, ಪ್ಲೀಸ್ ಟೆಲ್ ಮೀ, ನೀವು ಹೇಳ್ದಂಗ ಆಯ್ತು, ಒಪ್ಕೊಳ್ಳೋಣ, ಪೊಲೀಸ್ ಅವ್ರೇನ್ ಸಾಚಾಗಳಲ್ಲ, ಅದು ನಾನು ಅವ್ರ ಸಾಚ ಅಂತ ನಾನು ಹೇಳ್ತಾನೆ ಇಲ್ಲ. ಆದ್ರೆ ದರ್ಶನ್ ಅಂತ ಒಬ್ಬ ನಟನನ್ನ, ಆತನ ಒಂದಿಷ್ಟು ಪಾತ್ರ ಇಲ್ಲದೆ ಆ ಪ್ರಕರಣದಲ್ಲಿ ಏಕಾಏಕಿ ಹೋಗಿ ಮೈಸೂರಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರಕ್ಕೆ ಸಾಧ್ಯ ಇದೆಯಾ? ಏನೋ ಪಾತ್ರ ಇಲ್ಲ ಅಂತ ಅಂದಿದ್ರೆ ದರ್ಶನ್ ಯಾಕೆ ಟಚ್ ಮಾಡ್ತಾ ಇದ್ರು ಅವರು? ಹೇಳಿದ್ನಲ್ಲ ಮೇಡಮ್, ಮರದ ಕೆಳಗಡೆ ನಿಂತ್ಕೊಳ್ಳೋಕು, ಮರದಲ್ಲಿ ಹಣ್ಣು ಕೆಳಗಡೆ ಬೀಳಕ್ಕೂ, ತಲೆ ಮೇಲೆ ಬೀಳೋದಕ್ಕೂ ಎಲ್ಲ ಒಂದೇ ಆದಾಗ ಎಲ್ಲೊಂದು ಒಪ್ಪಕ್ಕೆ ಆಗಲ್ಲ. ಅಲ್ಲ, ಪಾತ್ರನೇ ಇಲ್ಲ ಅನ್ನೋದಾದ್ರೆ ಅವರಲ್ಲಿ ಇಂಟೆನ್ಷನ್ಸ್, ಮೋಟಿವ್, ಕಾನ್ಸ್ಪಿರಸಿ ಯಾವ್ದು ಅವರಲ್ಲಿ ಇಲ್ಲ. ಇಂಟೆನ್ಷನ್ಸ್, ಮೋಟಿವ್, ಕಾನ್ಸ್ಪಿರಸಿ ಇವ್ರು ಹೇಳತಾರ ಇವ್ರಿಗೆ ಯಾರೋ ಒಬ್ರನ್ನ ಕರ್ಸಿ ಓಡಿಸಿ ಸಾಯಿಸ್ಬೇಕು ಅನ್ನೋ ಇಂಟೆನ್ಷನ್ಸ್ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಪ್ರಿಪರೇಷನ್ಸ್ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಯಾವ ಮೋಟಿವ್ ಇಲ್ಲ ಇವ್ರಿಗೆ, ದರ್ಶನ್ಗಂತೂ ಇಲ್ವೇ ಇಲ್ಲ. ಅಂಡ್ ಮೋರ್ ಓವರ್ ನಾನು ದರ್ಶನ್ ಪರ ವಕೀಲನೂ ಅಲ್ಲ, ಆದ್ರೂ ಕೂಡ ನಾನು ದಾಖಲಾತಿಗಳು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಬ್ಬ ಇನ್ನೋಸೆಂಟ್ ನ ಅವ್ರು ಯಾವ್ದೋ ಒಂದು ಪೊಲಿಟಿಕಲಿ ಇಮೇಜ್ಗೋಸ್ಕರ ಇನ್ಯಾರೋ ಅಥವಾ ಯಾವ್ದೋ ಒಂದು ಮೈಲೇಜ್ಗೋಸ್ಕರ ಈ ಕೇಸಲ್ಲಿ ಸಿಕ್ಸಿದ್ದಾರೆ ಅಂತ ಮಾತ್ರ ಹೇಳ್ಬಹುದು. ಇನ್ನೊಂದು ನಾರಾಯಣ ಸ್ವಾಮಿ ಅವರೇ, ಈಗ ನೀವು ಪವಿತ್ರ ಗೌಡ ಅವ್ರ ಪರ ವಕೀಲರಾಗಿದ್ದೀರಿ. ಪವಿತ್ರ ಗೌಡ ಕೂಡ ಸಿಂಗಲ್ ಪ್ಯಾರೆಂಟ್ ಅಂತ ಹೇಳಿ ಬೇಲ್ಗೆಲ್ಲ ಅಪ್ಲೈ ಮಾಡಿದ್ರು. ಸೊ ಈಗ ಅವರ ಒಂದು ಪಾತ್ರದಲ್ಲಿ ಏನೇನ್ ನಡೀತಾ ಇದೆ? ನಾವು ಬೇಲ್ ಅಪ್ಲೈ ಮಾಡಿ ಅವ್ರದ್ದು ರಿಜೆಕ್ಟ್ ಆಗಿದೆ. ಇಲ್ಲ ನೋಡಿ, ಅದೇನೆ ನಿಮ್ಗೆ ಸಂದೇಶ ಇರೋದು. ಪವಿತ್ರ ಗೌಡಗೆಲ್ಲ ನಾವು ಬೇಲ್ ಅಪ್ಲೈ ಮಾಡಿಲ್ಲ, ನಾವು ರಿಜೆಕ್ಟ್ ಆಗಿದೆ ಅಂತ ಅವ್ರು ಸುಮ್ನೆ ಹೇಳ್ತಾ ಇದಾರೆ. ರಿಜೆಕ್ಟ್ ನಾವು ಬೇಲ್ಗೆ ಹಾಕಿಲ್ಲ ಅಂದ್ಮೇಲೆ ರಿಜೆಕ್ಟ್ ಆಗೋ ಪ್ರಶ್ನೆ ಏನಿದೆ? ಸುಪ್ರೀಂ ಕೋರ್ಟ್ ಅವ್ರು ಹೋಗಿ ಕ್ಯಾನ್ಸಲ್ ಆಗಿ ಬಂದ್ಮೇಲೆ ನಾವು ಪವಿತ್ರ ಗೌಡಗೆ ನೆಕ್ಸ್ಟ್ ಬೇಲ್ಗೆ ಅಪ್ಲೈ ಮಾಡ್ಕೊಂಡಿಲ್ಲ ನಾವು. ಈ ಒಂದ್ಸಲ ಮಗುಗೆ ಒಂದ್ಸಲ ಕೇಳಿದ್ವಿ, ಬೇಲ್ಗೆಲ್ಲ ನಾವ್ ಇನ್ನೂ ಹೋಗಿಲ್ಲ. ಇವಾಗ ರೀಸೆಂಟ್ ಆಗಿ ಯಾವ ಆರೋಪಿಗಳು ದರ್ಶನ್ ಜೊತೆಯಲ್ಲಿ ಅವರು ಬೇಲ್ ಕ್ಯಾನ್ಸಲ್ ಆಗಿತ್ತು ಅವರನ್ನ ಹೊರತುಪಡಿಸಿ ಪ್ರಾಸಿಕ್ಯೂಷನ್ ಸೈಡ್ ಇಂದ ಬೇರೆಯವ್ರದ್ದು ಕೂಡ ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಹಾಕೊಂಡಿದ್ರು. ಅದ್ರಲ್ಲೂ ಕೂಡ ನಾನು ಅಕ್ಯೂಸ್ ನಂಬರ್ 3ಗೆ ಪವನ್ ಕೂಡ ಅಪಿಯರ್ ಆಗಿದೆ. ಸೊ ಅದು ನಿನ್ನೆ ಹೈಕೋರ್ಟ್ ಅಲ್ಲಿ ನನ್ನ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಅವ್ರಿಗೂ ಕೂಡ ಬೇಲ್ ಕ್ಯಾನ್ಸಲ್ ಆಗೋಗಿದೆ ಅಂತ ಬಂತು ಕೆಲವೊಂದ್ ಕಡೆ. ಆಕ್ಚುಲಿ ಅದಕ್ಕೊಂದು ಕ್ಲಾರಿಟಿ ಇಟ್ಕೊಳ್ಬೇಕು, ಯಾಕಂದ್ರೆ ಅವ್ರಿಗೆಲ್ಲ ಬೇಲ್ ಕ್ಯಾನ್ಸಲ್ ಆಗಿಲ್ಲ. ಪ್ರಾಸಿಕ್ಯೂಷನ್ ಸೈಡ್ ಇಂದ ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಹಾಕೊಂಡಿದ್ದಂತ ಪಿಟಿಷನ್ ಡಿಸ್ಮಿಸ್ ಆಗಿದೆ. ಓಕೆ. ಆಮೇಲೆ ಇನ್ನೊಂದು ನಾರಾಯಣ ಸ್ವಾಮಿ ಅವರೇ, ಸದ್ಯಕ್ಕೆ ಈಗ 1 ವರ್ಷದ ಒಳಗಡೆ ಈ ಪ್ರಕರಣದ ವಿಚಾರಣೆಯನ್ನ ಮುಗಿಸ್ಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಇಸ್ ಇಟ್ ರಿಯಲಿ ಪಾಸಿಬಲ್ 1 ವರ್ಷದಲ್ಲಿ ಮುಗಿಸೋದಕ್ಕೆ ಸಾಧ್ಯ ಇದೆಯಾ? ದಟ್ ಇಸ್ ಹೈಲಿ ಇಂಪಾಸಿಬಲ್. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೇಸನ್ನ ನಡೆಸುವಂತದ್ದು ಅವರವರ ವಕೀಲರುಗಳಿಗೆ, ಪ್ರತಿಯೊಬ್ಬ ಅಕ್ಯೂಸ್ಗೂ ಕೂಡ ಹಕ್ಕಿರುತ್ತೆ. ಅವರ ಡಿಫೆನ್ಸ್ ಅವ್ರು ತಗೊಳ್ಳೇಬೇಕು. ಪ್ರತಿಯೊಬ್ಬರಿಗೂ ಡಿಫೆನ್ಸ್ ತಗೋಬೇಕು ಅಂದ್ರೆ ವಾರದಲ್ಲಿ 1 ದಿವಸ 2 ದಿವಸ ಕೇಸ್ ನಡೆದ್ರು ಕೂಡ 1 ವರ್ಷದಲ್ಲಿ ಅಷ್ಟು ಖಂಡಿತವಾಗಿ ಅದ್ರಲ್ಲಿ ಆಲ್ಮೋಸ್ಟ್ ಸುಮಾರು 1-2 ತಿಂಗಳು ರಜನೆ ಬರುತ್ತೆ. ಅಲ್ಲ, ಈಗ ಪ್ರತಿ ದಿನ ನಡೆಸಬೇಕು ವಿಚಾರಣೆ ಅಂತ ಹೇಳಿದೆಯಲ್ಲ ಸುಪ್ರೀಂ ಕೋರ್ಟ್? ಪ್ರತಿ ದಿವಸ ನಡೆಸಬೇಕು ಅಂತ ಹೇಳಿಲ್ಲ, 1 ವರ್ಷದಲ್ಲಿ 60 ವಿಟ್ನೆಸ್ ಮುಗಿಸ್ರಿ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಅದ್ರ ಪ್ರಕಾರ ಅವ್ರು ಮುಗಿಸ್ತೀವಿ ಅಂತ ಅವರು ಹೇಳಿದ್ದಾರೆ. ಅಷ್ಟ್ರಲ್ಲಿ ಅವರು ಕರೆಸ್ಬೇಕು, ಕೋರ್ಟ್ ಕೂಡ ಮುಗಿಸ್ಬೇಕು. ಬಟ್ ಅಷ್ಟು ಇಂಥ ಒಂದು ಪ್ರಕರಣಗಳಲ್ಲಿ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾಗ ಎಲ್ಲಾ ಕಡೆಯಿಂದನೂ ಎಲ್ಲೋ ಒಂದ್ ಕಡೆ 1 ವರ್ಷದಲ್ಲಿ ಅದು ಮುಗಿಯತ್ತೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಮೇ ಬಿ ಅದು ಸ್ವಲ್ಪ ಕಷ್ಟ ಆಗ್ಬೋದು. ನಂಗೆ ಇನ್ನೊಂದು ಪ್ರಶ್ನೆ ಇದೆ ನಾರಾಯಣ ಸ್ವಾಮಿ ಅವರೇ, 1 ವರ್ಷದ ಒಳಗಡೆ ಈ ಪ್ರಕರಣ ಮುಗಿಸ್ಬೇಕು ಅಂತ ಹೇಳಿರೋದ್ರಿಂದ, ಅಥವಾ 1 ವರ್ಷದಲ್ಲಿ ಮುಗ್ದಿಲ್ಲ ಅಂತಂದ್ರೆ ಆಮೇಲೆ ನಾವು ಬೇಲ್ಗೆ ಕನ್ಸಿಡರ್ ಮಾಡಬಹುದು ಅಂತ ಹೇಳಿರೋದ್ರಿಂದ, 1 ವರ್ಷದ ಒಳಗಡೆ ಏನಾದ್ರೂ ತರಾತುರಿಯಲ್ಲಿ ಮುಗಿಸುವಂತ ಧಾವಂತದಲ್ಲಿ ಏನಾದ್ರೂ ಆದ್ರೆ ಈ ಪ್ರಕರಣ ನ್ಯಾಯಸಮ್ಮತವಾಗಿ ಟ್ರಯಲ್ ನಡೆಯುತ್ತಾ ಅಂತ? ಅಲ್ಲ, ಅದನ್ನ ಇನ್ನೂ 1 ವರ್ಷದಲ್ಲಿ ಯೋಚನೆ ಮಾಡಬಹುದು. 1 ವರ್ಷದಲ್ಲಿ ಮುಗಿಸ್ಲೇಬೇಕು ಅಂತ ಕೋರ್ಟ್ ಕೂಡ ನಮಗೂ ಪ್ರೆಷರ್ ಹಾಕಿದ್ರೆ ಎಲ್ಲೋ ಒಂದ್ ಕಡೆ ಆರೋಪಿಗಳು ಅಂತ ಏನಿದ್ದಾರೆ ಅವ್ರಿಗೂ ಕೂಡ ತೊಂದರೆ ಆಗ್ಬೋದಲ್ವಾ? ತೊಂದರೆ ಆಗ್ಬೋದು. ಸೊ ಅದೇ ಹೇಳ್ತಾ ಇದ್ದು, ಈಸಿಯಾಗಿ ಕೇಸನ್ನ ಅದ್ರದ್ದು ಸಮಯ ಕೊಟ್ಟು ಕೇಸನ್ನ ನಡೆಸ್ಕೊಂಡು ಹೋಗೋದೇ ಪರ್ಫೆಕ್ಟ್ ಆಗಿ ಹೋಗುವಂಥದ್ದು. ತರಾತುರಿಯಲ್ಲಿ ಕೇಸನ್ನ ನಡೆಸಬಾರ್ದು, ನಡೆಸಕ್ಕೂ ಆಗೋದು ಇಲ್ಲ. ಆಮೇಲೆ ಮತ್ತೆ ಕೋರ್ಟ್ ಎಲ್ಲೂ ಕೂಡ ನಮ್ಗೆ ಇರತಕ್ಕಂತ ಆಪರ್ಚುನಿಟಿಗಳನ್ನ ಕಟ್ ಮಾಡಿ ಕೇಸನ್ನ ಮುಂದಕ್ಕೆ ನಡ್ಸಕ್ ಆಗೋದು ಇಲ್ಲ. ಅಕಸ್ಮಾತ್ 1 ವರ್ಷದ ಕೇಸ್ ಮುಗಿಲಿಲ್ಲ ಅಂದ್ರೆ ಹೇಗೆ ತಿರ್ಗಾ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿ ನಾವು ಬೇಲ್ ಕೂಡ ಹೋಗ್ಬೋದು ಅದ್ರಲ್ಲಿ. ಯಾಕಂದ್ರೆ ಇದು ಮುಗಿಯೋದಿಲ್ಲ. ಅಂಡ್
ಡಿಲೇ ಮಾಡಬಾರ್ದು. ಡಿಲೇ ಇನ್ ಟ್ರಯಲ್ ಕೂಡ ಒನ್ ಆಫ್ ದ ಗ್ರೌಂಡ್ ಫಾರ್ ದಿ ಬೇಲ್. ಡಿಲೇ ಯಾವಾಗ ಆಗತ್ತೆ ಅದು ಬೇಲ್ ಕೂಡ ನಾವು ಹೋಗ್ಬೋದು. ಅದು ಆಕ್ಚುಲಿ ಸುಪ್ರೀಂ ಕೋರ್ಟ್ಗೆ ಅಷ್ಟು ತರಾತುರಿಯಲ್ಲಿ ಹೋಗೋ ಅವಶ್ಯಕತೆ ಇರ್ಲಿಲ್ಲ, ಬಟ್ ಅವ್ರು ಯಾಕೆ ಹೋಗಿದ್ರು ಅದು ನನಗೆ ಗೊತ್ತಿಲ್ಲ. ನಾನು ಬಸವರಾಜ್ ಸರ್ಗೂ ಅದೇ ಮಾತು ಕೇಳಿದೆ, ನಿಮ್ಗೂ ಅದೇ ಪ್ರಶ್ನೆ ಕೇಳ್ತಾ ಇದೀನಿ. ದರ್ಶನನ್ನ ಜಾಮೀನ್ ಮೇಲೆ ಹೊರಗಡೆ ಬಿಟ್ರೆ ಕೇವಲ ಇನ್ಫ್ಲೂಯೆನ್ಸ್ ಅನ್ನ ಬಳಸ್ಕೊಂಡು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಜಾಮೀನು ಸಿಗದೇ ಇರೋ ತರ ನೋಡ್ಕೊಂಡ್ರು, ಅಥವಾ ಅದ್ರಲ್ಲಿ ಬೇರೆ ಇನ್ನೇನಾದ್ರೂ ಕಾರಣಗಳಿದೆ ಅಂತ ಅನ್ಸುತ್ತಾ ನಿಮ್ಗೆ? ಇರ್ಬೋದು, ಅಷ್ಟೇ ಇರ್ಬೋದು. ಯಾಕಂದ್ರೆ ಒಳ ಹೊಕ್ಕಿ ಹೋಗೋಕೆ ನಮ್ ಕೈಲಿ ಖಂಡಿತವಾಗಿಯೂ ಆಗಲ್ಲ. ಬಟ್ ಒಂದನ್ನ ಮಾತ್ರ ಹೇಳ್ಬೋದು, ಒಂದೇ ಲೈನ್ ಅಲ್ಲಿ ಹೇಳಿದ್ರೆ ದಿಸ್ ಇಸ್ ದ ಕಂಪ್ಲೀಟ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಅಷ್ಟೇ. ದರ್ಶನ್ ಅವ್ರು ಬೇರೆ ಏನಾದ್ರು ಮಾತಾಡಿದಾರಾ ನಿಮ್ ಜೊತೆಗೆ, ಅಥವಾ ಪವಿತ್ರ ಗೌಡ ಏನಾದ್ರು ಪ್ರಕರಣದ ಬಗ್ಗೆ ಏನಾದ್ರು ಹೇಳಿದಾರಾ? ಇಲ್ಲ, ನಾನು ಸ್ಟಾರ್ಟಿಂಗ್ ಒಂದೂವರೆ ತಿಂಗಳು ಮಾತ್ರ ದರ್ಶನ್ ಅವ್ರದ್ದು ಒಂದಷ್ಟು ಅವ್ರ ಪರವಾಗಿ ನಾವು ಯಾಕಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅನ್ನೋ ಒಂದು ಹೇಳ್ತಿದ್ದೆ. ಅದಾದ್ಮೇಲೆ ಓನ್ಲಿ ಐ ಆಮ್ ಅಪಿಯರಿಂಗ್ ಫಾರ್ ಅಕ್ಯೂಸ್ ನಂಬರ್ 1 ಪವಿತ್ರ ಗೌಡ ಮತ್ತೆ ಅಕ್ಯೂಸ್ ನಂಬರ್ 3 ಪವನ್ ಮಾತ್ರ ನಾನು ಅಪಿಯರ್ ಆಗ್ತಾ ಇರೋದು. ಸೊ ನಾನು ಪವಿತ್ರ ಅವ್ರ ಹತ್ರ ಮಾತಾಡಿದೀನಿ. ಪವಿತ್ರ ಮಾತ್ರ ಇದು ಒಂಥರ ಅವ್ರನ್ನ ಬ್ರಿಡ್ಜ್ ಮಾಡಿದ್ದಾರೆ. ಹೆಂಗ್ ಹೇಳ್ತಾರೆ, ಒಂಥರ ಬ್ರಿಡ್ಜ್ ಮಾಡಿದ್ದಾರೆ. ಇದ್ರಲ್ಲಿ ಈ ಬ್ರಿಡ್ಜ್ ಮಾಡಿ ಅವರಿಂದನೇ ಅವ್ರನ್ನ ಕರ್ಸಿದ್ದು. ಯಾಕೆಂದ್ರೆ ಅಕ್ಯೂಸ್ ನಂಬರ್ 1 ಆಗಿರೋದ್ರಿಂದ ಪವಿತ್ರ ಗೌಡ, ಸೊ ಅವ್ರ ಪಾತ್ರ ಆಕೆನೇ ಈ ಎಲ್ಲ ಘಟನೆಯ ಸೂತ್ರಧಾರಿ ಅನ್ನುವಂತ ಆಗಿದೆ. ಯಾಕಂದ್ರೆ ಸ್ಟ್ರಾಂಗ್ ಮೋಟಿವ್ ಇದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಅದ್ ನೋಡಿ 120B ಅವ್ರಿಗೆ ಅಟ್ರಾಕ್ಟ್ ಆಗಕ್ಕೆ ಕಾನ್ಸ್ಪಿರಸಿನ ಅವ್ರ ಮೇಲೆ ಅವರೇ ಎಲ್ಲ ಮಾಡಿದ್ದು ಅನ್ನೋ ತರ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಪ್ರಕಾರ ಏನಾದ್ರು ಆತನ ಕರ್ಸಕ್ಕೆ ಯಾರೋ ಒಬ್ರು ಬೇಕಿತ್ತಲ್ಲ. ಸೊ ಖಂಡಿತವಾಗಿಯೂ ಪವಿತ್ರ ಮೇಡಮ್ ಇದನ್ನ ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅವ್ರೊಬ್ಬ ವಕೀಲ್ನಾಗಿ ಇದನ್ನ ಹೇಳಲೇಬೇಕು ಬಿಡಿ, ಅದಕ್ಕೆ ಹೇಳ್ತಾರೆ ಅಂತ ಅನ್ನಿಸ್ಬೋದು, ನಿಮ್ಗೂ ಕೂಡ ಅನ್ನಿಸ್ಬೋದು, ಅಥವಾ ನೋಡುವಂತ ಜನಕ್ಕೂ ಅನ್ನಿಸ್ಬೋದು. ಬಟ್ ಸತ್ಯ ಏನಂದ್ರೆ ಖಂಡಿತವಾಗಿಯೂ ಇದರಲ್ಲಿ ಪವಿತ್ರ ಗೌಡ ಖಂಡಿತವಾಗಿಯೂ ಇನ್ನೋಸೆಂಟ್. ಯಾಕೆ ಅಂದ್ರೆ ಆಕೆ ಎಲ್ಲೂ ಕೂಡ ಹೋಗ್ಬಿಟ್ಟು ಈ ತರ ರೇಣುಕಾ ಸ್ವಾಮಿನ ಕರೆಸ್ಬೇಕು ಅಂತ ಅನ್ಬಿಟ್ಟು ಅವ್ರಿಗೆ ಯಾವಾಗ ಕೆಲ್ಸದವನ್ಗೂ ಅವ್ರು ಹೇಳಿಲ್ಲ, ಅಥವಾ ಅಲ್ಲಿ ಏನ್ ನಡೆದಿದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಈ ಘಟನೆ ನಡೆಯೋದಕ್ಕೂ ಸುಮಾರು ಈಗ ನಡೆದಿದೆ ಅಂತ ಏನ್ ಹೇಳ್ತಾರೆ ಆ ಸಂದರ್ಭಕ್ಕಿಂತ 2 ತಿಂಗಳು 2 ರಿಂದ 3 ತಿಂಗಳು ಮೇ ಬಿ ದರ್ಶನ್ ಜೊತೆಗೆ ಅವ್ರು ಸರಿಯಾಗಿ ಮಾತಾಡ್ತಾನೆ ಇರ್ಲಿಲ್ಲ ಅವರು ಆ ಸಂದರ್ಭದಲ್ಲಿ. ಇದು ವೈಯಕ್ತಿಕವಾದ ವಿಚಾರ, ಕೇಸ್ ಏನಲ್ಲ. ಅವ್ರು ಮಾತಾಡ್ತಾನೆ ಇರಲಿಲ್ಲ ಆ ಮೂಮೆಂಟ್ ಅಲ್ಲಿ, ಅವ್ರು ಮಾತಾಡ್ತಾನೆ ಇರ್ಲಿಲ್ಲ ಅನ್ನೋದು ನಾನ್ ಕೇಳ್ಪಟ್ಟಿರುವಂತದ್ದು. ಸೊ ಮಾತಾಡ್ತಾನೆ ಇಲ್ಲ ಅಂತ ಅಂದ್ಮೇಲೆ ಇವ್ರು ಅವ್ರಿಗೆ ಹೇಳೋ ಪ್ರಶ್ನೆನೂ ಬರಲ್ಲ, ಅವ್ರು ಕರ್ಸೋ ಪ್ರಶ್ನೆನೂ ಬರೋದಿಲ್ಲ. ಸೊ ಅದೊಂದೇ ವರ್ಡ್ ಸಾಕು, ಇದ್ರಲ್ಲಿ ಖಂಡಿತವಾಗಿಯೂ ಇನ್ವಾಲ್ವ್ಮೆಂಟ್ ಆಗಿದೆ. ಅಂದ್ರೆ ಮೋರವ ಸತ್ತವನೇನು ಹುತಾತ್ಮನೂ ಅಲ್ಲ, ಮಹಾತ್ಮನೂ ಅಲ್ಲ. ಆಯ್ತಾ? ಆತನ ಕಾಂಟ್ಯಾಕ್ಟ್ ಪೊಲೀಸ್ನವರೇ ಹೇಳಿರೋ ಪ್ರಕಾರ ಆತ ಹಲವಾರು ಜನ ಹೆಣ್ಮಕ್ಳುಗಳಿಗೆ ತುಂಬಾ ಕೆಟ್ಟದಾಗಿ ಮೆಸೇಜ್ ಕಳಿಸ್ತಿದ್ದ, ತುಂಬಾ ಕೆಟ್ಟದಾಗಿ ನಡ್ಕೊಂತಿದ್ದ ಅಂತೆಲ್ಲ ಪೊಲೀಸ್ನವರೇ ಅವ್ರ ಕೇಸಲ್ಲೇ ಹೇಳಿದ್ದಾರೆ. ಸೊ ಹಾಗಾಗಿ ಹಂಗೆ ಹೇಳಿರೋದ್ರಿಂದ ನನ್ಗೇನ್ ಅನ್ಸುತ್ತೆ, ಈ ಪ್ರಕರಣ ಯಾರೋ ಒಂದ್ಸರಿ ಇದೇ ಸಂದರ್ಭಕ್ಕೆ ಅವ್ನು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಇವ್ರು ಯಾರೋ ಫ್ಯಾನ್ಸ್ಗಳು ಟಚ್ ಅಲ್ಲಿ ಇರೋಂತ ಸಂದರ್ಭದಲ್ಲೇನೆ ಇನ್ಯಾರೋ ಏನೋ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಕೂಡ ಅದು ಯಾರು ಬೇಕಾದ್ರೂ ಆಗಿರ್ಬೋದು, ಇವನ್ ಪೊಲಿಟಿಕಲಿನೇ ಇರ್ಬೋದು, ಅಥವಾ ಇವ್ನು ಇನ್ಯಾರಿಗೋ ತೊಂದರೆ ಕೊಟ್ಟು ಅವರು ಇರ್ಬೋದು, ಎಲ್ಲ ಸೇರಿ ಏನ್ ಬೇಕಾದ್ರೂ ಆಗಿರ್ಬೋದು. ಅದು ಎಲ್ಲೋ ಒಂದ್ ಕಡೆ ಆ ಸಂದರ್ಭಕ್ಕೆ ಇವ್ರಿಗೆ ಅನುಗುಣವಾಗಿ ಕರೆಕ್ಟ್ ಆಗಿ ಇವರು ಲಾಕ್ ಆಗೋದಕ್ಕೆ ಎಲ್ಲೋ ಒಂದ್ ಕಡೆ ಸಿಂಕ್ ಆಗಿದೆ ಅನ್ನೋದು ಒಂದಷ್ಟು ಬಿಟ್ರೆ, ಇದ್ರಲ್ಲಿ ಎಲ್ಲೂ ಕೂಡ ಆಮೇಲೆ ಮೇಡಮ್ ಎಲ್ಲೂ ಕೂಡ ಖಂಡಿತ ಆಮೇಲೆ ಹೇಳ್ತಾರಲ್ಲ CCTV ಇದೆ, ವಿಡಿಯೋ ಇದೆ, ಇವ್ರು ಹೊಡೆದಿರೋದಕ್ಕೆ ಅದಿದೆ. ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಅಲ್ವಾ ಸರ್ ಈಗ ಅವರು ಅಷ್ಟೊಂದು ದೊಡ್ಡ ಮಟ್ಟದ ಚಾರ್ಜ್ ಶೀಟ್ ಅನ್ನ ಹಾಕಿರೋದು? ಅಷ್ಟು ಪುಟಗಳ ಎಲ್ಲೂ ಕೂಡ ಇವರು ಹೊಡೆದಿದ್ದಾರೆ ಬಡ್ದಿದ್ದಾರೆ ಆತರ ಹೇಳಿ ವಿಡಿಯೋ ಇದೆ, CD ಇದೆ ಅಂದ್ರೆ ಅದೆಲ್ಲ ಸುಳ್ಳು ಮೇಡಮ್, ಆತರ ಎಲ್ಲೂ ಇಲ್ಲ. ಓಕೆ, ಇನ್ ಒಂದೇ ಒಂದು ಪ್ರಶ್ನೆ. ಈಗ ಕೋರ್ಟ್ ಅಲ್ಲಿ ದರ್ಶನ್ ಹೊಡೆದ ನಂತರವೇ ರೇಣುಕಾ ಸ್ವಾಮಿ ಹತ್ಯೆ ಆಗಿದ್ದು ಅಥವಾ ಸತ್ತಿದ್ದು ಅನ್ನೋದು ಪ್ರೂವ್ ಆಗ್ಬೇಕಾಗತ್ತಲ್ವಾ? ಅಂದ್ರೆ ಎವ್ರಿಬಡಿ ಸಿಂಗಲ್ ಥಿಂಗ್ ಆಲ್ಸೋ ಕೌಂಟ್ಸ್, ರೈಟ್? ನಾನು ಇದು ಫಸ್ಟ್ ಆಫ್ ಆಲ್ ಅವ್ರು ಹೊಡೆದಿಲ್ಲ, ಅವರೇನೆ ಸತ್ತು ಇಲ್ಲ, ಅದು ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್, ಕೇಸ್ ಆತರ ನಡೆಯೋಲ್ಲ. ಯಾರ್ಯಾರು ಇವಾಗ ಒಬ್ರು ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಘಟನೆಯಲ್ಲಿ ಯಾರ್ಯಾರು ಒಬ್ರು ಕೈಯಲ್ಲಿ ಹೊಡೆದ್ರು, ಒಬ್ರು ಕಾಲಲ್ಲಿ ಹೊಡೆದ್ರು, ಒಬ್ರು ಕೈ ಹೆಂಗೋ ಹೊಡೆದ್ರು ಇರುತ್ತೆ ಅಂತ ತಿಳ್ಕೊಳ್ಳಿ. ಅವ್ರು ಯಾವ ರೀತಿಯಲ್ಲಿ ಏನೇನ್ ಮಾಡಿದ್ರು ಅದಕ್ಕೆ ತಕ್ಕನಾಗಿ ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಾದ್ರೂ ಆತರ ಶಿಕ್ಷೆ ಆಗುವಂತದ್ದು. ಬೈದ್ರು ಅಂದ್ರೆ ಬೈದಿದ್ದಕ್ ಮಾತ್ರ, ಹೊಡೆದ್ರು ಅಂದ್ರೆ ಹೊಡೆದಿದ್ದಕ್ ಮಾತ್ರ, ಕಾನ್ಸ್ಪಿರಸಿ ಅಂದ್ರೆ ಆತರ ಒಂದು ಅದಾದ್ಮೇಲೆ ಶಿಕ್ಷೆ ಆಗತ್ತೆ ಕ್ರಿಮಿನಲ್ ಕೇಸ್ಗಳಲ್ಲಿ. ಜಸ್ಟ್ ಅದು ಮರ್ಡರ್ ಕೇಸ್ ಅಂದ ತಕ್ಷಣ ಎಲ್ಲಾರ್ಗು ಸೇರಿ ಮರ್ಡರ್ಗೆ ಪನಿಷ್ಮೆಂಟ್ ಕೊಡೋದಿಲ್ಲ. ಸೊ ಅವರ ಒಂದು ಏನು ಅಫೆನ್ಸ್ ಅಲ್ಲಿ ಅವ್ರು ಎಷ್ಟು ಭಾಗಿಯಾಗಿದ್ದಾರೆ ಅಂತಾನೆ ಕ್ರಿಮಿನಲ್ ಕೇಸ್ಗಳಲ್ಲಿ ಪ್ರಕರಣದಲ್ಲಿ ಕೊಡುವಂತದ್ದು. ಫಾರ್ ಎಕ್ಸಾಂಪಲ್ ಇದು 302 ಇರೋದು 304 ಆಗಿ ಕೂಡ ಕನ್ವರ್ಟ್ ಆಗ್ಬೋದು. ಸೊ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ
ಏನ್ ಇದೆ ಇನ್ವಾಲ್ವ್ಮೆಂಟ್ ಅನ್ನೋದು ಅದಾದ್ಮೇಲೆ ಅದಕ್ಕೆ ಗೊತ್ತಾಗ್ಬೇಕು ಅಂದ್ರೆ ಟ್ರಯಲ್ ನಡಿಬೇಕು. ಅದಕ್ಕೇನೆ ಫೇರ್ ಟ್ರಯಲ್ ನಡೆದಾಗ ಮಾತ್ರನೇ ಸತ್ಯಗಳು ಹೊರಗಡೆ ಬರೋದು ಅಂತ ಹೇಳೋದು ಮೇಡಮ್. ಓಕೆ, ಬಸವರಾಜ್ ಸರ್ ವಾಂಟ್ಸ್ ಟು ಆಸ್ಕ್. ಇಲ್ಲ ಏನಿಲ್ಲ, ಅಷ್ಟೆಲ್ಲ ಪ್ರಶ್ನೆ ಎಲ್ಲ. ನಾರಾಯಣಸ್ವಾಮಿ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಹೇಳಿದ್ರು. ಪೊಲೀಸ್ ತನಿಖೆಯಲ್ಲಿ ಲೂಪೋಲ್ಸ್ ಇದಾವೆ, ಬಹಳ ಎಕ್ಸ್ಪರ್ಟ್ ಆಗಿ ತನಿಖೆಯನ್ನು ಮಾಡಿಲ್ಲ. ಯಾಕಂದ್ರೆ ನಾವು ಯೂಶ್ವಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದಾಗೆ 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಅವನು ಹೇಳಿಕೆಯನ್ನು ತಗೋತೇವೆ, ತಪ್ಪೊಪ್ಪಿಗೆ ಹೇಳಿಕೆ ತಗೋತೇವೆ, ಅದಕ್ಕೆ ಅವ್ನು ಸಿಗ್ನೇಚರ್ ತಗೋತೇವೆ. 161 ಇದರಲ್ಲಿ ತಗೊಳ್ಳೋದಿಲ್ಲ, ಬಟ್ 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಅವ್ನು ಹೇಳಿಕೆ ತಗೋತೇವೆ. ಅದರಲ್ಲಿ ಸಹ ನಮ್ಮ ಪೊಲೀಸರು ಈ ಕೃತ್ಯವನ್ನು ನಾನು ಕೊಲೆ ಮಾಡಿದ್ದೇನೆ ಅಂತ ಹೇಳಿಕೆನೇ ತಗೊಂಡಿಲ್ಲ ಒಂದು. ನೀವು ಹೆಂಗ್ ಪ್ರೂವ್ ಮಾಡ್ತೀರ? ಅದ್ರಲ್ಲಿ ಹೇಳಿಕೆನೇ ಇಲ್ಲ, ಪೊಲೀಸರಿಗೆ ಸ್ಟೇಟ್ಮೆಂಟ್ ಹೇಳಿಕೆ. ಸೇಮ್ ಟೈಮ್ ಬಸವರಾಜ್ ಸರ್ ನಾನು ಹೇಳೋದು ಸೆಕ್ಷನ್ 27 ಎವಿಡೆನ್ಸ್ ಆಕ್ಟ್ ಒಂದು ಇದ್ರಲ್ಲಿ ನೀವು ಅಟ್ರಾಕ್ಟ್ ಆಗಕ್ಕೆ ನೀವು ಏನೇ ಹೇಳಿಕೆ ತಗೊಂಡ್ರು ಕೊಲಾಬರೇಟಿವ್ ಎವಿಡೆನ್ಸ್ ಆಗಿ ರಿಕವರಿಗಳು ಪರ್ಫೆಕ್ಟ್ ಆಗಿ ಆಗ್ಬೇಕು. ರಿಕವರಿನೇ ಆಗದಿದ್ದಂತ ಪಕ್ಷದಲ್ಲಿ ಆ 27 ಅಲ್ಲಿ ಏನ್ ಹೇಳಿರ್ತಾರೆ ಅದು ಯಾವ್ದಕ್ಕೂ ಕೂಡ ಬೆಲೆ ಇರೋದಿಲ್ಲ. ಮಾಡಿದ್ದಾರೆ, ಸ್ಯೂಜ್ ಗ್ಯೂಜ್ ರಿಕವರಿ ಮಾಡಿದ್ದಾರೆ, ಮತ್ ಬೇರೆ ಅಲ್ಲ ರಿಕವರಿನೇ ಪ್ರಾಪರ್ ಆಗಿಲ್ಲ ಅಂತ ನಾನು ಹೇಳೋದು. ರಿಕವರಿನೇ ಮಾಡಿರೋದ್ರಲ್ಲೇನೆ ಕ್ರಿಯೇಟ್ ನೋಡಿ ಸುಳ್ಳು ಹೇಳಿದ ನೋಡಿ ಎಷ್ಟು ಸುಳ್ಳು ಹೇಳಿದ ಅಂದ್ರೆ ಮಹಾಜರ್ ಅಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಹೇಳಿದ್ವಿ, ನಾವು ಬಿಹಾಫ್ ಆಫ್ ಅಕ್ಯೂಸ್ ನಂಬರ್ 3 ಒಂದು ಅಪ್ಲಿಕೇಶನ್ ಕೂಡ ಹಾಕಿದ್ವಿ. ಬಟ್ ಅದು ನಾವು ಮುಂದಕ್ಕೆ ನೆಕ್ಸ್ಟ್ ಸ್ಟೆಪ್ ತಗೊಳ್ತೀವಿ ಕೂಡ. ಏನಂತಂದ್ರೆ ಒಂದು ಕಡೆ ಹೇಳ್ತಾರೆ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಅಲ್ಲಿ ಮಹಾಜರ್ ಮಾಡಿರೋದು, ಒಂದ್ ಕಡೆ ಹೇಳ್ತಾರೆ ಆಕ್ಚುಲಿ ಅದ್ ನಿಜವಾಗ್ಲೂ ಮಾಡೋದು ಅನ್ನಪೂರ್ಣ ನಗರ ಸ್ಟೇಷನ್ ಅಲ್ಲಿ ಮಾಡಿರ್ತಾರೆ. ಬಹಳ ಸುಳ್ಳುಗಳು ಹೇಳಿದ್ದಾರೆ ಸರ್. ಮಹಾಜರ್ ಅಲ್ಲಿ ಕೂಡ ತಪ್ಪಿದೆ ಹೇಳಿದ್ದಾರೆ. ಅವರೇ ಪೊಲೀಸ್ನವರೇ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಇದರಲ್ಲಿ.